ನಮಸ್ಕಾರ ಸ್ನೇಹಿತರೆ, ಜಯಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಒಂದು ಕತೆ ಹೇಳಿದ್ದೀನಿ. ಅದು ಯಾವ ಕತೆ ಅಂತಂದರೆ ವಿಧಿಯ ಬಗ್ಗೆ ಶ್ರೀಕೃಷ್ಣ ಹೇಳಿರೋದು. ಈ ಕಥೆಯಲ್ಲಿ ಅರ್ಜುನ ಮತ್ತು ಕೃಷ್ಣರ ಒಂದು ಕತೆ ಬರುತ್ತೆ. ಈ ಕತೆ ಅವ್ರು ಹೇಳಿರೋದು ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ಒಂದು ಸಂದೇಶ. ಈ ಕತೆ ನಿಮಗೆ ಇಷ್ಟ ಆಗುತ್ತೆ. ಈ ಕಥೆನೂ ಕೇಳಿ. ಈ ಕಥೆಯಿಂದ ನಮಗೆ ಕೆಲವೊಂದು ಪಾಠಗಳು ನಮಗೆ ಬರ್ತದೆ. ಯಾವ ಪಾಠ ಅಂದರೆ ವಿಧಿಯ ಪಾಠ. ವಿಧಿ ಹೇಗೆ ನಮ್ಮ ಜೀವನದಲ್ಲಿ ಒಂದು ಪಾತ್ರ ವಹಿಸುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತದೆ. ವಿಧಿಯ ಬಗ್ಗೆ ಶ್ರೀಕೃಷ್ಣ ಹೇಳೋದೇನು ಇದನ್ನು ನಾನು ಹೇಳ್ತೇನೆ. ಈ ಕಥೆಯ ಮುಖ್ಯ ಉದ್ದೇಶ, ಅದೃಷ್ಟ ನಿಮ್ಮ ಪರ ಇಲ್ಲದಿದ್ದರೆ ನೀವು ಏನು ಮಾಡಬೇಕು ಅದು ಕೂಡ ಈ ಕಥೆಯಿಂದ ನಿಮಗೆ ಗೊತ್ತಾಗ್ತದೆ. ಈ ಕಥೆನ ಸಂಪೂರ್ಣವಾಗಿ ಸ್ಕಿಪ್ ಮಾಡಲಾರ್ದೆ ನೋಡಿ, ಕೇಳಿ. ಮತ್ತಿನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಏನೇ ಮಾಡಿದರೂ ಅದೃಷ್ಟ ಕೈ ಹಿಡಿತಿಲ್ವಲ್ಲ ಅಂತನೋ ಚಿಂತೆ ಎಲ್ಲರಿಗೂ ಕಾಡೋದು ಸಾಮಾನ್ಯವಾಗಿ. ಈ ಪ್ರಶ್ನೆಗೆ ಉತ್ತರ ನಾವು ಶ್ರೀಕೃಷ್ಣನ ಮತ್ತು ಅವನು ಹೇಳಿರೋ ಸಂದೇಶದಿಂದ ನಮಗೆ ಅರ್ಥ ಆಗುತ್ತೆ. ಶ್ರೀಕೃಷ್ಣನ ಪ್ರಕಾರ ಅದೃಷ್ಟ ಅಂದರೇನು? ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸಿದ ವಿಧಿಯ ಪಾಠ ಯಾವುದು? ವಿಧಿ ಮತ್ತು ಅದೃಷ್ಟದ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ವಿಷಯಗಳು ಯಾವುವು? ಅದನ್ನು ನಾನು ಈ ಚಾನಲಲ್ಲಿ ಹೇಳ್ತಾ ಇದ್ದೇನೆ. ಬದುಕಿನಲ್ಲಿ ಎಲ್ಲವೂ ಸರಿಯಿದೆ ಎಂದುಕೊಂಡಾಗ ಇದ್ದಕ್ಕಿದ್ದಂತೆ ಕೆಟ್ಟ ಘಟನೆಗಳು ಸಂಭವಿಸುವುದು ಖಂಡಿತ. ಇಂತಹ ಪ್ರಕ್ಷುಬ್ಧತೆಯಿಂದ ನಮ್ಮ ಮನಸ್ಸು ಖೇದಕ್ಕೆ ಆಗುತ್ತದೆ. ವಿಧಿ ಯಾವಾಗಲೂ ಕೈ ಕೊಡುವುದನ್ನು ನೋಡಿದರೆ ನಾವು ನತದೃಷ್ಟರಿರಬೇಕು ಅನ್ನಿಸೋದು ಇರಲಾರ್ದು. ಏನೇ ಮಾಡಿದರೂ ಅದೃಷ್ಟ ಖುಲಾಯಿಸುತ್ತಿಲ್ಲ ಎಂದು ನಮಗೆ ಅನಿಸಿದರೆ ಅದಕ್ಕೆ ಕಾರಣ ಏನಿರಬಹುದು ಎಂದು ನಾವು ಹುಡುಕುತ್ತೇವೆ. ಅಂತಹ ಕಾರಣಗಳಿಗೆ ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ. ಇದು ನಿಮ್ಮ ಅದೃಷ್ಟ ಏಕೆ ಕೈ ಕೊಟ್ಟಿದೆ ಎಂದನ್ನು ನಾವು ತಿಳ್ಕೊಳ್ಬೋದು. ನಾನು ಈ ಕಥೆನ ಹೇಳ್ತಾ ಇದ್ದೇನೆ, ಇದನ್ನು ನೀವು ಸಂಪೂರ್ಣವಾಗಿ ನೋಡಿರಿ. ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರೂ ನಗರ ಪ್ರವಾಸಕ್ಕೆ ಹೊರಟರು. ದಾರಿಯಲ್ಲಿ ಬ್ರಾಹ್ಮಣನು ಭಿಕ್ಷೆ ಬೇಡುವುದನ್ನು ನೋಡಿದರು. ಅವನ ಸ್ಥಿತಿಯನ್ನು ನೋಡಿ ಅರ್ಜುನನ ಹೃದಯವು ಕರಗಿತು. ಅವನನ್ನು ನೋಡಿ ಮರುಗಿದ ಅರ್ಜುನನು ಒಂದು ಚೀಲದ ತುಂಬ ಚಿನ್ನದ ನಾಣ್ಯಗಳನ್ನು ತುಂಬಿಕೊಟ್ಟನು. ಚಿನ್ನದ ವರಹಗಳಿದ್ದ ಚೀಲವನ್ನು ಪಡೆದ ನಂತರ ಬ್ರಾಹ್ಮಣನು ತನ್ನ ಸಂತೋಷದ ಜೀವನದ ಬಗ್ಗೆ ಕನಸು ಕಾಣುತ್ತಾ ಮನೆಗೆ ಹಿಂದಿರುಗುತ್ತಿದ್ದನು. ಆದರೆ ದಾರಿಯಲ್ಲಿ ಕಳ್ಳರು ಆ ಚಿನ್ನದ ವರಹಗಳನ್ನು ಕಸಿದುಕೊಂಡರು. ಬ್ರಾಹ್ಮಣನು ಮತ್ತೆ ಭಿಕ್ಷೆ ಬೇಡಲು ಮುಂದಾದನು. ಮರುದಿನ ಅರ್ಜುನ ಆ ಬ್ರಾಹ್ಮಣ ಭಿಕ್ಷೆ ಬೇಡುವುದನ್ನು ಕಂಡು ಅದಕ್ಕೆ ಕಾರಣ ಕೇಳಿದ. ಅರ್ಜುನನು ಕೇಳಿದಾಗ ಬ್ರಾಹ್ಮಣ ಇಡೀ ಘಟನೆಯನ್ನು ವಿವರಿಸಿದ. ಬ್ರಾಹ್ಮಣನ ಸಂಪೂರ್ಣ ಸಂಕಟವನ್ನು ಕೇಳಿದ ಅರ್ಜುನ ಮತ್ತೆ ಅವನ ಮೇಲೆ ಕರುಣೆ ತೋರಿದನು. ಮತ್ತೆ ಆ ಬ್ರಾಹ್ಮಣನಿಗೆ ಅಮೂಲ್ಯವಾದ ರತ್ನ ಮಾಣಿಕ್ಯವನ್ನು ಕೊಟ್ಟನು. ಬ್ರಾಹ್ಮಣನು ಮಾಣಿಕ್ಯವನ್ನು ತೆಗೆದುಕೊಂಡು ತನ್ನ ಮನೆ ತಲುಪಿದನು. ಕಳ್ಳತನಕ್ಕೆ ಹೆದರಿದ ಅವನು ಮಾಣಿಕ್ಯವನ್ನು ಹಳೆಯ ಗಡಿಗೆಯೊಂದರಲ್ಲಿ ಬಚ್ಚಿಟ್ಟ. ಖುಷಿಯಲ್ಲೇ ಬ್ರಾಹ್ಮಣನು ನಿದ್ರೆಗೆ ಜಾರಿದ. ಬೆಳಗ್ಗೆ ಎದ್ದು ಬ್ರಾಹ್ಮಣನ ಹೆಂಡತಿಯು ನೀರು ತುಂಬಲು ನದಿಯ ಬಳಿಗೆ ಹೋದಳು. ಅವಳು ತೆಗೆದುಕೊಂಡು ಹೋಗಿದ್ದ ಮಡಿಕೆಯು ಕೈ ಜಾರಿ ಒಡೆದು ಹೋಯಿತು. ಮತ್ತೆ ಮನೆಗೆ ಮರಳಿದ ಆಕೆಯು ಬ್ರಾಹ್ಮಣನು ಮಾಣಿಕ್ಯವನ್ನು ಬಚ್ಚಿಟ್ಟಿದ್ದ ಗಡಿಗೆಯನ್ನು ತಿಳಿಯದೆ ತೆಗೆದುಕೊಂಡಳು. ಗಡಿಗೆಯನ್ನು ಆಕೆ ನೀರಿನಲ್ಲಿ ಅದ್ದಿದ ಕೂಡಲೇ ಗಡಿಗೆಯೊಳಗಿದ್ದ ಎಲ್ಲ ಮಾಣಿಕ್ಯಗಳು ನೀರಿನಲ್ಲಿ ಕೊಚ್ಚಿ ಹೋಯಿತು. ಬ್ರಾಹ್ಮಣನು ತನಗಾದ ಪರಿಸ್ಥಿತಿಯಿಂದ ಬೇಸರಗೊಂಡು ಮತ್ತೆ ಭಿಕ್ಷೆ ಬೇಡಲು ಶುರು ಮಾಡಿದನು. ಹಲವಾರು ದಿನಗಳು ಕಳೆದರೂ ಬ್ರಾಹ್ಮಣರು ಭಿಕ್ಷೆ ಬೇಡುತ್ತಿದ್ದನು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಶ್ರೀಕೃಷ್ಣ ಮತ್ತು ಅರ್ಜುನ ನಗರ ಪ್ರವಾಸ ಕೈಗೊಂಡರು. ಅಲ್ಲಿ ಅವನು ಮತ್ತೆ ಅದೇ ಬ್ರಾಹ್ಮಣನು ಭಿಕ್ಷೆ ಬೇಡುವುದನ್ನು ನೋಡಿದನು. ಅರ್ಜುನನು ಆಶ್ಚರ್ಯಚಕಿತನಾಗಿ ಬ್ರಾಹ್ಮಣನನ್ನು ಇದಕ್ಕೆ ಕಾರಣ ಏನೆಂದು ಕೇಳಿದನು. ನಂತರ ಅವನು ಇಡೀ ಘಟನೆಯನ್ನು ವಿವರಿಸಿದ. ಎಲ್ಲವನ್ನೂ ಕೇಳಿದ ಅರ್ಜುನನು ತುಂಬ ನಿರಾಶೆಗೊಂಡನು ಮತ್ತು ತೀವ್ರವಾಗಿ ಚಿಂತೆಗೀಡಾದನು. ನಂತರ ಶ್ರೀಕೃಷ್ಣನು ಬ್ರಾಹ್ಮಣನ ಕಡೆಗೆ ಕೈಚಾಚಿ ಅವನಿಗೆ 2 ಕವಡೆಗಳನ್ನು ಕೊಟ್ಟನು. ಅರ್ಜುನನು ಶ್ರೀಕೃಷ್ಣನನ್ನು ನೋಡುತ್ತಾ ಕೃಷ್ಣನಿಗೆ ಕೇಳಿದ, ಚಿನ್ನದ ನಾಣ್ಯಗಳನ್ನು ಮತ್ತು ಮಾಣಿಕ್ಯಗಳನ್ನು ಕಳೆದುಕೊಂಡ ಈ ಬ್ರಾಹ್ಮಣನಿಗೆ ಈ ಕವಡೆಗಳಿಂದ ಆಗುವ ಪ್ರಯೋಜನವೇನು? ಇದರಿಂದ ಅವನ ಅದೃಷ್ಟ ಬದಲಾಗುತ್ತದೆಯೇ ಎಂದು ಕೃಷ್ಣನ ಮುಂದೆ ಸಂದೇಹವನ್ನು ಇಟ್ಟನು. ಆಗ ಕೃಷ್ಣನು ಅರ್ಜುನನಿಗೆ ಅದೃಷ್ಟದ ತಂತ್ರವನ್ನು ತೋರಿಸಿದನು. ಅರ್ಜುನನ ಪ್ರಶ್ನೆಗೆ ಶ್ರೀಕೃಷ್ಣನು ನೀಡಿದ ಉತ್ತರ ಏನೆಂದರೆ, ಆ ಬ್ರಾಹ್ಮಣನು ದೇವತೆಯ ಹಿಂದೆ ಹೋಗಬೇಕು. ಅರ್ಜುನನಿಗೆ ಕೃಷ್ಣ ನೀಡಿದ ಉತ್ತರ ಅರ್ಥವಾಗಲಿಲ್ಲ.
ಆ ಬ್ರಾಹ್ಮಣ ಆ ದಿನ ಮನೆಗೆ ಮರಳುವಾಗ ಮೀನುಗಾರನು ಮೀನು ಹಿಡಿಯುತ್ತಿದ್ದನು. ಮೀನುಗಳು ಬಲೆಯಲ್ಲಿ ಸಿಲುಕಿದ್ದನ್ನು ಆತನು ನೋಡಿದನು. ಬ್ರಾಹ್ಮಣನಿಗೆ ಮೀನುಗಳ ಮೇಲೆ ಕರುಣೆ ಹುಟ್ಟಿತು. ಬ್ರಾಹ್ಮಣನು ಮೀನನ್ನು ಹಿಡಿದು ಹಳ್ಳಕ್ಕೆ ಬಿಟ್ಟನು. ಆ ಮೀನು ತಾನು ನುಂಗಿದ ಮಾಣಿಕ್ಯವನ್ನು ಹೊರಗೆ ಬಿಟ್ಟಿತು. ಇದನ್ನು ಕಂಡು ಬ್ರಾಹ್ಮಣನಿಗೆ ಖುಷಿಯಾಯಿತು. ಅದೇ ಖುಷಿಯಲ್ಲಿ ಮನೆ ಕಡೆಗೆ ಹಿಂದಿರುಗುವಾಗ ತನ್ನನ್ನು ಲೂಟಿ ಮಾಡಿದ್ದ ದರೋಡೆಕೋರರನ್ನು ಬ್ರಾಹ್ಮಣನು ಕಂಡನು. ಬ್ರಾಹ್ಮಣನು ತನ್ನನ್ನು ನೋಡಿ ಗುರುತು ಹಿಡಿದ ಕಾರಣ ಸಿಕ್ಕಿ ಹಾಕಿಕೊಳ್ಳುವ ಭಯದಲ್ಲಿ ಆ ದರೋಡೆಕೋರನು ಬ್ರಾಹ್ಮಣನಿಗೆ ತಾನು ಅವನಿಂದ ಕಿತ್ತುಕೊಂಡಿದ್ದ ಚಿನ್ನದ ನಾಣ್ಯಗಳನ್ನು ಹಿಂದಿರುಗಿಸಿದನು. ಆಗ ಕೃಷ್ಣ ಹೇಳಿದ ವಿಷಯ ಏನೆಂದರೆ, ಬ್ರಾಹ್ಮಣನ ಜೀವನದಲ್ಲಿ ನಡೆದ ಈ ಘಟನೆಗಳನ್ನು ನೋಡಿದ ಅರ್ಜುನನು ಶ್ರೀಕೃಷ್ಣನಿಗೆ ನಮಸ್ಕರಿಸಿ, ಚಿನ್ನದ ನಾಣ್ಯಗಳು ಹಾಗೂ ಮಾಣಿಕ್ಯ ಮಾಡದ ಕೆಲಸ ಆ 2 ಕವಡೆಗಳು ಮಾಡಿದವು. ನಿಮ್ಮ ಲೀಲೆ ಅನನ್ಯ ಅನಂತ ಎಂದು ಹೊಗಳಿದನು. ಆಗ ಶ್ರೀಕೃಷ್ಣನು ಹೇಳಿದನು, ಇದು ಆಲೋಚನೆಯಲ್ಲಿ ಇರುವ ವ್ಯತ್ಯಾಸ. ನೀನು ಚಿನ್ನ ಮಾಣಿಕ್ಯವನ್ನು ಕೊಟ್ಟಾಗ ಸುಖ ಸಂತೋಷವನ್ನು ಆ ಬ್ರಾಹ್ಮಣ ಯೋಚನೆ ಮಾಡಿದನು. ಅದೇ ನಾನು ಕವಡೆಗಳನ್ನು ನೀಡಿದಾಗ ಮೀನಿನ ದುಃಖದ ಬಗ್ಗೆ ಯೋಚಿಸಿದನು. ಇದು ಅದೃಷ್ಟದ ಬೆಂಬಲವನ್ನು ಪಡೆಯುವ ರಹಸ್ಯ ಎಂದು ಹೇಳಿದನು. ಅದೃಷ್ಟ ರಹಸ್ಯವೆಂದರೆ ನೀವು ಬೇರೊಬ್ಬರ ದುಃಖವನ್ನು ಯೋಚಿಸಿದಾಗ, ಇತರರ ಕಷ್ಟಕ್ಕೆ ಸ್ಪಂದಿಸಿದಾಗ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತಿದೆ. ಆದರೆ ನಿಮ್ಮ ಲಾಭವನ್ನು ಮಾತ್ರ ಯೋಚಿಸಿದರೆ ಅವರಿಗೆ ಅದೃಷ್ಟ ಯಾವಾಗಲೂ ಒಲಿಯುವುದಿಲ್ಲ ಎಂದು ಹೇಳಿದನು. ಇದು ಒಂದು ಚಿಕ್ಕ ಕಥೆಯಾಗಿತ್ತು. ಈ ಕಥೆಯನ್ನು ಕೇಳಿ ನಮ್ಮ ಜೀವನದಲ್ಲೂ ಕೂಡ ಅದೃಷ್ಟ ಕೈ ಕೊಟ್ಟಾಗ ನಾವೇನು ಮಾಡಬೇಕು ಅದನ್ನು ಈ ಕಥೆಯಿಂದ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಈ ಕಥೆನ ಕೇಳಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೈ ಕೊಟ್ಟಾಗ ಅಥವಾ ನೀವು ಏನೇ ಮಾಡಿದರೂ ನನಗೆ ಒಳ್ಳೆಯದಾಗ್ತಾ ಇಲ್ಲ ಅನ್ನೋ ಯೋಚನೆ ಮಾಡಿದಾಗ ಈ ಕಥೆಯನ್ನು ಕೇಳಿ. ನಿಮಗೂ ಈ ಕಥೆಯಿಂದ ನೆಮ್ಮದಿ ಸಿಗುತ್ತೆ. ಮುಂದೆ ನಿಮ್ಮ ಸಮಸ್ಯೆನೂ ಪರಿಹಾರ ಆಗುತ್ತೆ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಥ್ಯಾಂಕ್ ಯು.